ದೇಶದಲ್ಲಿ ಹೆಂಗೆ ಆಯ್ಕೆ ಆಗ್ತಾ ಇದ್ದಾರೆ, ಜನಕ್ಕೆ ಬೇಡಾದ್ರೂ ಸಹಿತ ಯಾವ ರೀತಿಯಾಗಿ BJPಗರು ಆಯ್ಕೆಯಾಗಿ ಬರ್ತಾರೆ ಅನ್ನೋದಕ್ಕೆ ಈ ಮೂರು ಇಟ್ಕೊಂಡು ಹೊರಟಿದ್ದಾರೆ. ಅದರಲ್ಲೂ ಈ ಒಂದು ಏನಪ್ಪ ಅಂತಂದ್ರೆ SIR ಇದು ಮತದಾರ ಪರಿಷ್ಕರಣೆ ಅನ್ನೋದು ಮತದಾರ ಬೆಳೆದ ಮತದಾರ ಕಟ್ ಮಾಡಿ ಹೋಗುವಂಥದ್ದು ಅಂತ ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲನೂ ನೋಡಿದಾಗ ಹೌದಲ್ಲ ಅನಿಸ್ತದೆ. ಯಾಕಂತಂದ್ರೆ ಮೊದಲಂತೂ ನಿಮ್ಗೆ ಹೇಳ್ಬೇಕಾದ್ರೆ ಏನಪ್ಪ ಅಂದ್ರೆ ಕ್ಷೇತ್ರ ವಿಂಗಡಣೆ ಮಾಡುವಂಥದ್ದು, ಕ್ಷೇತ್ರ ಜನಸಂಖ್ಯೆ ಆಧಾರದ ವಿಂಗಡಣೆ ಆದಾಗ ಸಹಜ ಉತ್ತರ ಭಾರತದಲ್ಲಿ ಭಾಳ ಅದಾವೆ. ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮಹಾರಾಷ್ಟ್ರ ಇದು ಮಧ್ಯ ಭಾರತದಲ್ಲಿ ಬರ್ತದೆ, ಮಧ್ಯಪ್ರದೇಶ ಆಗಿರ್ಬೋದು, ಜೊತೆಗೆ ರಾಜಸ್ಥಾನ ಆಗಿರ್ಬೋದು, ದಿಲ್ಲಿ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇವೆಲ್ಲ ಕಡೆಯೂ ವಿಶೇಷವಾಗಿ ಏನಾಗ್ಯದಪ್ಪ ಅಂತಂದ್ರೆ ಜನಸಂಖ್ಯೆ ಹೆಚ್ಚದ. ಅದೇ ಕ್ಷೇತ್ರಗಳು ಹೆಚ್ಚಿದಾವೆ. ಕ್ಷೇತ್ರಗಳು ಅದರಲ್ಲಿ ಹೆಚ್ಚಾಗಿಬಿಡೋದು ಜನಸಂಖ್ಯೆ ಆಧಾರದ ಮೇಲೆ. ಇನ್ನು ದಕ್ಷಿಣದಲ್ಲಿ ಜನಸಂಖ್ಯೆ ಕಡಿಮೆ ಅದ. ಈ ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಅದೇ ಕಾಲಕ್ಕೆ ಆಂಧ್ರ ಪ್ರದೇಶ ಆಯಿತು, ತೆಲಂಗಾಣ ಆಯಿತು, ಕೇರಳ ಆಯಿತು. ಇಲ್ಲೇ ವಿದ್ವತ್, ಜ್ಞಾನ, ತಿಳುವಳಿಕೆ, ಶಿಕ್ಷಣ ಚಲೋ ಇರೋದ್ರಿಂದ ಇಲ್ಲೇ ಮಕ್ಕಳ ಸಂಖ್ಯೆ ಹೆಚ್ಚಾಗಿಲ್ಲ. ಹೀಗಾಗಿ ಇಲ್ಲಿ ಕ್ಷೇತ್ರಗಳು ಕಡಿಮೆ ಆಗ್ತಾವು ಅಂತೇಳಿ. ಹೀಗಾಗಿ ಉತ್ತರದಲ್ಲೇ ಮೂರು ತನ ಆಗಿಬಿಟ್ಟಿದಪ್ಪ ಅಂತಂದರೆ ಸರ್ ನಾವು ಗೆದ್ದು ಬರ್ತೀವಿ. ಉತ್ತರ ಭಾರತ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ನಾವು ಇಡೀ ದೇಶನ ಆಳಬಹುದು ಅನ್ನೋದು ತರ್ಕನೂ ಇಲ್ಲದ ಅಂತೇಳಿ ಯೋಗೇಂದ್ರ ಯಾದವ್ ವಾದ ಮಾಡ್ತಾರೆ. ಈ ವಾದದಲ್ಲಿ ಕಸು ಅದು ಇಲ್ಲಂತೆಲ್ಲ. ಅದಕ್ಕೆ ಜನಸಂಖ್ಯೆ ಆಧಾರ ಮೇಲೆ ಆಗಬಾರ್ದು, ಹೇಗದು ಹಂಗೆ ಇರಲಿ ಅನ್ನೋಂಥ ವಾದ ಅವ್ರದ್ದಾಗ್ಯದ. ಅದೇ ಕಾಲಕ್ಕೆ ಈಗ ಹೇಳ್ತಿಲ್ಲ ಇವಾಗ ಪ್ರತಿ ವರ್ಷವೂ ಚುನಾವಣೆ ಎದುರಿಸ್ಬೇಕಾಗ್ಯದ. 1, 2, 3, 4, 5 ರಾಜ್ಯದ್ದು ಇರ್ತಾವೆ, ರಾಜ್ಯಸಭೆದು ಇರ್ತಾವೆ. ಅದೇ ಕಾಲಕ್ಕೆ ಇನ್ನುಳಿದ ಕೆಲವೊಂದು ಇರ್ತಾವೆ. ಲೋಕಸಭೆದು ಹೋಗ್ತಾ ಇರ್ತಾವೆ, ಮೇಲೆ ಆಗ್ತಾ ಇರ್ತಾವೆ. ಅದಕ್ಕೆ ಅದಾಗದೆ ವರ್ಷಕ್ಕೆ 5 ವರ್ಷಕ್ಕೆ ಚುನಾವಣೆ ಆಗುವಂಥದ್ದು ಮಾಡಿದ್ರೆ ಆಗ ಯಾವುದಾದ್ರೂ ಒಂದು ಮೇನ್ ಮುದ್ದೆ ತಗೊಂಡು ನಾವು ಆಯ್ಕೆ ಆಗ್ಬೋದು ಅನ್ನೋಂಥ ತರ್ಕೋದ. ಇನ್ನು ಆಲ್ರೆಡಿ ನಿಮಗೆ ಹೇಳಿದಂಗೆ 3ನೇದು ಪಾತ್ರ ಅಂತ ಹೇಳಿದೆ ನಿಮಗೆ. ಇದ ಪಾತ್ರ ತಮಗೆ ಬೇಡ ಅಂತ ಮತದಾರರು ಕಟ್